ಫೆಂಗಲ್ ಅಬ್ಬರಕ್ಕೆ ಮುಳುಗಿದ ತಿರುವಣ್ಣಾಮಲೈನಲ್ಲಿ ರಣಚಂಡಿ ಮಳೆ ಮುಂದುವರೆದಿದೆ. ಹೀಗಾಗಿ ರಸ್ತೆಗಳೆಲ್ಲ ಕಂಪ್ಲೀಟ್ ಆಗಿ ಮುಳುಗಿವೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ಅಲ್ಲಿನ ರಸ್ತೆಗಳು ಮುಳುಗಿದ್ದು ಪ್ರವಾಹದಂತೆ ನೀರು ಹರಿತಾ ಇದೆ. ಇಡೀ ತಿರುವಣ್ಣಾಮಲೈನಲ್ಲಿ ಎಲ್ಲಿ ನೋಡಿದ್ರು ನೀರೇ ಕಾಣಿಸ್ತಿದೆ. ಎಲ್ಲಿ ನೋಡಿದ್ರು ಕೂಡ ತಗ್ಗು ಪ್ರದೇಶಗಳು ಮುಳುಗಡೆಯಾಗಿದ್ದು ಜನರ ಸ್ಥಿತಿ ಅಯೋಮಯವಾಗಿದೆ. ಅಂದಪಟ್ಟುನಲ್ಲೂ ಕೂಡ ಈಗಾಗಲೇ ಮಳೆ ಮುಂದುವರೆದಿದ್ದು ಒಟ್ಟಾರೆಯಾಗಿ ಫೆಂಗಲ್ ಚಂಡಮಾರುತಕ್ಕೆ ಧಾರಾಕಾರ ಮಳೆಯಾಗ್ತಾ ಇದ್ದು ರಸ್ತೆಗಳೆಲ್ಲ ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಇನ್ನು ನೀರು ನಿಂತಿರುವ ರಸ್ತೆಯಲ್ಲೇ ಜನರು ಪಾದಚಾರಿಗಳು ಓಡಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ಅಲ್ಲಿನ ಜನರು ತಿರುವಣ್ಣಾಮಲೈನ ಜನರು ತತ್ತರಿಸಿ ಹೋಗಿದ್ದಾರೆ. ನೀರು ಹೊಳೆಯಂತೆ ಹರಿಯುತ್ತಿರುವಂತಹ ರಸ್ತೆ ಮೇಲೆ ಹೊಳೆಯಂತೆ ಹರಿಯುತ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದು. ತಿರುವಣ್ಣಾಮಲೈನಲ್ಲಿ ಭಾರಿ ಮಳೆಗೆ ರಸ್ತೆ ಮುಳುಗಡೆಯಾಗಿದ್ದು ವಾಹನ ಸವಾರ ಸಿಲುಕಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು. ಟೂ ವೀಲರ್ ವೆಹಿಕಲ್ ಅಂದ್ರೆ ಮಳೆಯ ನೀರಿಗೆ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಆ ರಸ್ತೆಯಲ್ಲೇ ಚಲಿಸುವಂತಹ ಸಂದರ್ಭದಲ್ಲಿ ಟೂ ವೀಲರ್ನ ವಾಹನ ಸವಾರ ರಸ್ತೆಯ ಮಧ್ಯದಲ್ಲೇ ಸಿಲುಕಿ ಪೇಚಾಡ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು. ಮತ್ತೊಬ್ಬ ವ್ಯಕ್ತಿ ಆತನಿಗೆ ಸಹಾಯವನ್ನ ಮಾಡ್ತಾ ಇದ್ದು ಒಟ್ಟಾರೆಯಾಗಿ ಧಾರಾಕಾರ ಮಳೆಯಾಗ್ತಾ ಇದ್ದು ಅಲ್ಲಿನ ಜನರು ತತ್ತರಿಸಿ ಹೋಗಿದ್ದಾರೆ. ಇನ್ನು ತಿರುವಣ್ಣಾಮಲೈನಲ್ಲಿ ದೇವಸ್ಥಾನಕ್ಕೂ ಕೂಡ ಜಲ ದಿಗ್ಬಂಧನವಾಗಿದೆ. ದೇವಸ್ಥಾನದ ಒಳಗಡೆ ಕೂಡ ಕಂಪ್ಲೀಟ್ ಆಗಿ ನೀರು ಆವರಿಸಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇದು ಅರುಣಾಚಲೇಶ್ವರ ದೇವಸ್ಥಾನ ಕೂಡ ನೀರಿನಿಂದ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಯಾಕಂದ್ರೆ ಅಷ್ಟು ಧಾರಾಕಾರವಾಗಿ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ಕಳೆದ 2 ದಿನಗಳಿಂದ ಕೂಡ ಬಿಟ್ಟು ಬಿಡದಂತೆ ಮಳೆ ಬರ್ತಾ ಇದ್ದು ದೇವಸ್ಥಾನದ ಸುತ್ತಮುತ್ತ ಕೂಡ ಕಂಪ್ಲೀಟ್ ಆಗಿ ನೀರು ಜಲಾವೃತವಾಗಿದೆ.